ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಕೇಸ್ ಸ್ಟಡಿಗೆ ಬರೋಣ. ಕೇಸ್ ಸ್ಟಡಿನಲ್ಲಿ LSದು 2 ವಿಡಿಯೋ ಮಾಡಿದ್ದೀನಿ. ಲಿಸನ್ ಆ್ಯಂಡ್ ಸ್ಪೀಕಿಂಗಲ್ಲಿ ಲೆವೆಲ್ 1ಅಲ್ಲಿ TPR ಪ್ರೆಸೆಂಟೇಷನ್ ಆ್ಯಡ್ ಆಗಿದೆ. ಈಗ RWಗೆ ಬರೋಣ. ಯಾಕಂದರೆ ಪ್ರತಿದಿನ 40 ಮಿನಿಟ್ಸ್ LS ಇರುತ್ತೆ, 40 ಮಿನಿಟ್ಸ್ RW, 40 ಮಿನಿಟ್ಸ್ ಲಿಸನ್ ಆ್ಯಂಡ್ ಸ್ಪೀಕಿಂಗ್, 40 ಮಿನಿಟ್ಸ್ R&W, ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ಇಲ್ಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬಂದಾಗ ಗೊತ್ತಿದೆ. ರೀಡಿಂಗ್ ಆ್ಯಂಡ್ ರೈಟಿಂಗ್ ಕಾರ್ಡ್ಸ್ ಹೆಂಗೆ ಹಿಡಿಯೋದು ಎಲ್ರಿಗೂ ಗೊತ್ತಿದೆ. ಥಿಕ್ ಲೈನ್, ಫುಲ್ ಬಾಕ್ಸ್ ತುಂಬ ಥಿಕ್ ಲೈನು, ರೆಡ್ ಲೈನು ಫಸ್ಟ್ ಸ್ಟ್ಯಾಂಡರ್ಡು, ಗ್ರೀನ್ ಲೈನ್ ಸೆಕೆಂಡ್ ಸ್ಟ್ಯಾಂಡರ್ಡು, ಬ್ಲೂ ಲೈನು ಥರ್ಡ್ ಸ್ಟ್ಯಾಂಡರ್ಡು. 2 ಲೈನ್ ಇರಲ್ಲ, ಒಂದೇ ಥಿಕ್ ಲೈನ್ ಇರುತ್ತೆ. ಸೊ R&W ಕಾರ್ಡ್ಸ್. ಸೊ ಫಸ್ಟ್ ಕಾರ್ಡ್ಗೆ ಬರೋಣ. ಫಸ್ಟ್ ಕಾರ್ಡು ಸ್ಟ್ರೋಕ್ಸ್. ಫಸ್ಟಿಂದ 16 ಕಾರ್ಡ್ ತನಕನೂ ಸ್ಟ್ರೋಕ್ಸ್ ಐತೆ. ಸ್ಟ್ರೋಕ್ಸ್ ಅಂದರೆ ಏನು? ಪುಟ್ಟ ಗೆರೆಗಳು ಅಷ್ಟೆ. ಸ್ಟ್ರೋಕ್ಸು ಇರುತ್ತೆ, ಇದರಲ್ಲಿ ಸರ್ಕಲ್ಸು ಬರುತ್ತೆ, ಪುಟ್ಟ ಸರ್ಕಲ್ ಬರುತ್ತೆ, ಹಾಫ್ ಸರ್ಕಲ್ಲು ಬರುತ್ತೆ. 3 ಥರ ಇದೆ ಇದರಲ್ಲಿ. ಈಗ ಫಸ್ಟು ಸ್ಟ್ರೋಕ್ಸ್ ತಗೊಳ್ಳೋಣ. ಸ್ಟ್ರೋಕ್ಸಲ್ಲಿ ಮೊದಲನೇ ರೈಟ್ ಸೈಡಲ್ಲಿ ಕಾರ್ಡ್ ನಂಬರ್ 1 ಅಂತ, ಲೆಫ್ಟ್ ಸೈಡಲ್ಲಿ ಮೈಲ್ ಸ್ಟೋನ್ ಥರ ಇದೆಯಲ್ಲ, ಅದರಲ್ಲಿ 1 ಅಂತ ಬರೆದಿದ್ದಾರೆ, ಮೈಲ್ ಸ್ಟೋನ್. ಅದ್ರ ಕೆಳಗಡೆ 3 ಅಂತ ಬರೆದಿದೆ ಅದೇ ಬಾಕ್ಸಲ್ಲಿ. ಅದು ಏನು ಸೂಚಿಸುತ್ತೆ ಅಂದರೆ ತಟ್ಟೆ, ಯಾವ ತಟ್ಟೆಲಿ ಮಗು ಕೂತ್ಕೋಬೇಕು ಅಂತ. ಸೊ ರೀಡಿಂಗ್ ಆ್ಯಂಡ್ ರೈಟಿಂಗ್ ಯಾವಾಗಲೂ ತಟ್ಟೆ ಪ್ರೊಸೆಸ್ಸಲ್ಲೇ ನಡಿಬೇಕು. 3 ತಟ್ಟೆ ಹಾಕ್ಕೊಂಡೇ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್ ಮಾಡಬೇಕು. ಸೊ ಈಗ ಮಗು ಏನು ಮಾಡಬೇಕು, ಫಸ್ಟ್ ಕಾರ್ಡ್ ಮಾಡೋವಾಗ ಅದು 3ನೇ ತಟ್ಟೆಯಲ್ಲಿ ಕೂತ್ಕೋಬೇಕು. ಅದೇ ಅಲ್ಲಿರೋದೇ ತಟ್ಟೆ. ನಿಮಗೆ ಯಾವ ತಟ್ಟೆ ಕೂತ್ಕೋಬೇಕು ಅಂತ ಯಾವ ಕಾರ್ಡ್ ಬಂದ್ರೂ ಈಗ ಅದು ನೋಡಿದಾಗ ಗೊತ್ತಾಗುತ್ತೆ ಯಾವ ತಟ್ಟೆಲಿ ಮಕ್ಕಳು ಮಾಡಿಸ್ಬೇಕು ಅಂತ. ಸೊ ಈಗ ಇದು 3 ಅಂತ ಇರೋದ್ರಿಂದ 3ನೇ ತಟ್ಟೆಯಲ್ಲಿ ಕೂತ್ಕೊಳ್ಳುತ್ತೆ. ಈಗ 1ನೇ ಕಾರ್ಡ್ಗೆ ಬರೋಣ. 1ನೇ ಕಾರ್ಡ್ ಪ್ರತಿ ಒಂದು ಇದರಲ್ಲೂ 4 ಲೈನ್ ಇರುತ್ತೆ, ಒಂದು ಲೈನ್ಗೆ ಅಂತ ಅಲ್ವಾ ಮಗುಲಿ. ಆ 2 ಮೇಲೆ ಕೆಳಗೆ ರೆಡ್ ಲೈನ್ ಇರುತ್ತೆ, ಮಧ್ಯ 2 ಬ್ಲೂ ಲೈನ್ ಇರುತ್ತೆ. ಇದು ಇಂಗ್ಲೀಷ್ ಕಾಪಿ ರೈಟಿಂಗ್ ಮೆಥಡ್, ಲೈನ್ಸ್ ಇರೋದು. ಈಗ ಮಗು ಮೊದಲನೇ ಕಾರ್ಡ್ ತೋರಿಸ್ತಾ ಏನು ಹೇಳಬೇಕು ನೋಡಿ. ಇಲ್ಲಿ ಮಧ್ಯ ನೀಲಿ ಲೈನ್ ಇದೆ ನೋಡಿ, ಮಧ್ಯ 2 ನೀಲಿ ಲೈನ್ ಇದೆ, ಮೇಲೆ ಕೆಂಪು ಲೈನ್ ಇದೆ, ಕೆಳಗೆ ಕೆಂಪು ಲೈನ್ ಇದೆ, ಅದೇನು ಟಚ್ ಮಾಡಬೇಡ. ಮಧ್ಯ 2 ಲೈನ್ ಇದೆ ನೋಡು, ಮೇಲಿನ ಲೈನ್ ಬ್ಲೂ, ಕೆಳಗಿನ ಲೈನ್ ಬ್ಲೂ. ಮೇಲಿನ ಲೈನ್ ಬ್ಲೂ ಟಚ್ ಮಾಡಿ, ಕೆಳಗಿನ ಲೈನ್ ಬ್ಲೂ ಟಚ್ ಮಾಡಿ, ಒಂದು ಗೆರೆ ಹಾಕು ಅಷ್ಟೇ. ಹೇಳ್ಕೊಂಡು ತೋರಿಸ್ಬೇಕು, ಇದನ್ನು ಮಾಡಬೇಕು, ಈ ಥರ ಹೇಳಬೇಕು. ಆಗ ನೋಡಿ, ಮೇಲಿನ ಬ್ಲೂ ಲೈನಿಂದ ಕೆಳಗಿನ ಬ್ಲೂ ಲೈನ್ ಟಚ್ ಮಾಡಬೇಕು, ಮೇಲಿನ ಬ್ಲೂ ಲೈನ್ ಟಚ್ ಮಾಡಿ, ಕೆಳಗಿನ ಬ್ಲೂ ಸಪ್ರೇಟಾಗಿ ಪುಟ್ ಗೆರೆ ಬರುತ್ತೆ. ಇದನ್ನು ಪೂರ್ತಿ 1-2 ಬರೆದು ತೋರಿಸ್ಕೊಂಡು ವಿವರಣೆ ಮಾಡಿಕೊಂಡು ಬರೆದು ತೋರಿಸಿ. ಇನ್ನು ಪೂರ್ತಿ ಮಗು ಆರಾಮಾಗಿ ಬರೀತೆ. ಅದೇ ಮಗುಗೆ ಅರ್ಥ ಆಗೋ ಥರ ಹೇಳಬೇಕು. ಓಕೆ, ಇದು ಕಾರ್ಡ್ ನಂಬರ್ 1. ಈಗ ಕಾರ್ಡ್ ನಂಬರ್ 2. ಕಾರ್ಡ್ ನಂಬರ್ 2ನಲ್ಲಿ ಅದು ಅಷ್ಟೇ, ಅದೇ ತಟ್ಟೆ ಪ್ರೊಸೆಸ್ಸೇ. ತಟ್ಟೆ 3ನೇ ತಟ್ಟೆಲೆ ಅದರಲ್ಲಿ ಬ್ಲೂ ಲೈನ್ ಇದೆ ನೋಡಪ್ಪ. ಮೇಲೆ ಲೈನ್ ಬ್ಲೂ ಲೈನಲ್ಲಿ ಟಚ್ ಮಾಡಿ, ಕೆಳಗೆ ಬ್ಲೂ ಲೈನ್ಗೆ ಕ್ರಾಸಾಗಿ ಲೈನ್ ಹಾಕು. ಬಲಗಡೆ ಕ್ರಾಸ್ ಹಾಕಬೇಕು, ಬಲಗಡೆ ಕ್ರಾಸಾಗಿ ಹಾಕು ಲೈನ್ ಅಂತ ಬರೆದು ಹಿಂಗೆ ಹಾಕು ಅಂತ ಹೇಳ್ಬಿಟ್ಟು ಬರೆದು ತೋರಿಸ್ಬೇಕು. ಮಗು ಅದೇ ಥರ ಆಮೇಲೆ ಎಲ್ಲ ಕಾರ್ಡ್ ಪೂರ್ತಿ ಬರೆಯೋಕ್ಕೆ ಹೇಳಬೇಕು, ಬರೆಯುತ್ತೆ. 2 ಲೈನಿಂದ ಕೆಳಗಿನ ಲೈನ್ ಟಚ್ ಆಗಬೇಕು. 3ನೇ ಬ್ಲೂ ಲೈನ್, ಮೊದಲು ಮೇಲಿನ ಬ್ಲೂ ಲೈನಿಂದ ಕೆಳಗಿನ ಬ್ಲೂ ಲೈನ್ ಮಾತ್ರ ಟಚ್ ಆಗಬೇಕು. ಒಂದಾಯ್ತು. ಹಿಂಗೆ ಪಕ್ಕನೂ ಅಷ್ಟೇ, ಮೇಲಿನ ಬ್ಲೂ ಲೈನಿಂದ ಕೆಳಗಿನ ಬ್ಲೂ ಲೈನ್ ಮಾತ್ರ ಟಚ್ ಆಗಬೇಕು. ಸ್ಲ್ಯಾಂಟಾಗಿ ಬರಿಬೇಕು ಗೆರೆ, ಬಲಗಡೆ ಸ್ಲ್ಯಾಂಟಾಗಿ, ಬಲಗಡೆ ವಾಲ್ ಕಂಡಿರಂಗೆ ಗೆರೆ ಹಾಕಬೇಕು. ಹಿಂಗೆ ಡಿಸ್ಕ್ರೈಬ್ ಮಾಡಬೇಕು, ಬರೆದು ತೋರಿಸ್ಬೇಕು. ಮಗು ಬರೆಯುತ್ತೆ. ಬರೆದು ತೋರಿಸಿದ್ಮೇಲೆ ಕಾರ್ಡ್ ಎರಡು ತುಂಬ ಬರೆಯುತ್ತೆ. ಕಾರ್ಡ್ ತುಂಬ ಕಾರ್ಡ್ ಅಂದರೆ ಕಾರ್ಡಲ್ಲಿ ಬರೆಯಲ್ಲ, ಅದೇ ಕಾರ್ಡಲ್ಲಿ ನಿಮ್ಮ ಹತ್ರ ಇರುತ್ತೆ. ಮಗು ವರ್ಕ್ಬುಕ್ಕಲ್ಲೇ ಈ ಶೀಟ್ಸ್ ಇರುತ್ತೆ, ಇದೇ ಥರ ವರ್ಕ್ಬುಕ್ಕಲ್ಲಿ ಮಗು ಮಾಡಬೇಕು. ನೆಕ್ಸ್ಟು ಕಾರ್ಡ್ ನಂಬರ್ 3. ಕಾರ್ಡ್ ನಂಬರ್ 3ನಲ್ಲಿ ಮೇಲೆ ಕೆಂಪು ಗೆರೆ ಇದೆ ನೋಡಿ, ಕೆಂಪು ಗೆರೆಯಿಂದ ಶುರು ಮಾಡಿ ಬ್ಲೂ ಲೈನ್ 2 ಮೇಲಿನ ಬ್ಲೂ ಲೈನ್, ಕೆಳಗಿನ ಬ್ಲೂ ಲೈನ್ ಟಚ್ ಆಗಬೇಕು ಅಷ್ಟೇ. ಕೆಳಗಡೆ ರೆಡ್ ಲೈನ್ಗೆ ಬೇಡ ಅಂತ ಬರೆದು ತೋರಿಸ್ಬೇಕು, ಹೇಳಬೇಕು ಬಾಯಲ್ಲಿ. ಮಗು ಕೊಡಬೇಕು, ಬರೆಯುತ್ತೆ. ಕಾರ್ಡ್ ನಂಬರ್ 3 ಆಯಿತು. ಕಾರ್ಡ್ ನಂಬರ್ 4. ಕಾರ್ಡ್ ನಂಬರ್ 4ಗೆ ಇದು ಮೊದಲನೇ ಬ್ಲೂ ಲೈನ್ ಇದೆ ನೋಡಿ, ಅಲ್ಲಿಂದ ಶುರು ಮಾಡಿ, ಅದು ಟಚ್ ಮಾಡಬೇಕು, ಅಲ್ಲಿಂದ ಶುರು ಮಾಡಬೇಕು. ಅದು ಟಚ್ ಮಾಡಿ 2ನೇ ಬ್ಲೂ ಲೈನ್ ಟಚ್ ಮಾಡಿ, ಕೆಳಗೆ ರೆಡ್ ಲೈನ್ಗೆ ಬರಬೇಕು ಅಷ್ಟೇ. ಬಾಕ್ಸಲ್ಲಿ ಮಾತ್ರ ಅದು ಕೆಳಗೆ ರೆಡ್ ಲೈನ್ ಟಚ್ ಮಾಡಬೇಕು. ನೆಟ್ ಗೆರೆ ಸ್ಟ್ರೈಟಾಗಿ ಹಿಂಗೆ ಹಾಕಬೇಕು ಅಷ್ಟೇ. ಅದೊಂದೆರಡು ಬರೆದು ತೋರಿಸ್ಬೇಕು, ಮಗು ಬರೆಯುತ್ತೆ ಕಾರ್ಡ್ ತುಂಬ. ನೆಕ್ಸ್ಟ್ ಕಾರ್ಡ್ ನಂಬರ್ 5. ಇಲ್ಲಿ
ನೋಡಿ, ಮೇಲೆ ರೆಡ್ ಲೈನಿಂದ ಶುರು ಮಾಡಬೇಕು. ಅಲ್ಲಿಂದ ಶುರು ಮಾಡಿ ಮೊದಲನೇ ಬ್ಲೂ ಲೈನ್ ಬರಬೇಕು, ಎರಡನೇ ಬ್ಲೂ ಲೈನ್ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಅಷ್ಟೇ. ಅದು ಮೊದಲನೇ ಲೈನ್ ಆ ಥರ ಬರೆದು ಅದ್ರ ಪಕ್ಕ 2 ಬ್ಲೂ ಲೈನ್ ಮಾತ್ರ ಟಚ್ ಮಾಡಿ ಬರಬೇಕು. ಅದ್ರ ಪಕ್ಕ ಬ್ಲೂ ಲೈನ್ ಟಚ್ 2 ಬ್ಲೂ ಲೈನ್ ಟಚ್ ಮಾಡಿ ಕೆಳಗಿನ ರೆಡ್ ಲೈನ್ ಮಾತ್ರ ಟಚ್ ಮಾಡಬೇಕು ಅಷ್ಟೇ. ಬ್ಲೂ ಲೈನ್ ಮೇಲಿನ ಬ್ಲೂ ಲೈನ್ ಕೆಳಗಿನ ಬ್ಲೂ ಲೈನ್ ಬಂದು ಕೆಳಗೆ ರೆಡ್ ಲೈನ್ ಟಚ್. ಈ ಮೂರು ಥರ ಒಂದೊಂದು ಸೆಟ್ಟು ಫುಲ್ ಬರಿಬೇಕು ಅಂತ ಮಗುಗೆ ಹೇಳಬೇಕು. ಮೊದಲು ಹೆಂಗೆ ಬರೀ ಇದೇ ಥರ ಮೂರು ಬರ್ಕೊಂಡು ಹೋಗಬೇಕು. ಮಗು ಬರೀತು. ಕಾರ್ಡ್ ನಂಬರ್ 5 ಆಯಿತು. ಕಾರ್ಡ್ ನಂಬರ್ 6ಅಲ್ಲಿ ಇದು ಬ್ಲೂ ಲೈನಲ್ಲಿ ಮಾತ್ರ ಬರಿಬೇಕು. ಬ್ಲೂ ಲೈನ್ ನೋಡಿ, ಕೆಳಗಿನ ಬ್ಲೂ ಲೈನಿಂದ ಕ್ರಾಸ್ ಆಗಿ ಮೇಲಿನ ಬ್ಲೂ ಲೈನ್ಗೆ ಹೋಗಬೇಕು. ಆಮೇಲೆ ಈಗ ಮೇಲಿನ ಬ್ಲೂ ಲೈನ್ ಪೆನ್ಸಿಲ್ ತೆಗಿಬಾರ್ದು. ಮೇಲಿನ ಬ್ಲೂ ಲೈನ್ ನನಗೆ ಕೆಳಗೆ ಬರಬೇಕು. ಕೆಳಗಿನ ಬ್ಲೂ ಲೈನ್ ತಿರ್ಗಾ ಕೆಳಗಿನ ಬ್ಲೂ ಲೈನಿಂದ ಮೇಲಿನ ಬ್ಲೂ ಲೈನ್, ಮೇಲಿನ ಬ್ಲೂ ಲೈನಿಂದ ಕೆಳಗಿನ ಬ್ಲೂ ಲೈನ್, 2 ಬ್ಲೂ ಲೈನಲ್ಲೇ ಹಿಂಗೆ ಬರ್ಕೊಂಡು ಮಗು ಮಾಡುತ್ತೆ. ಕಾರ್ಡ್ ನಂಬರ್ 6 ಆಯಿತು, ಬರೆದು ತೋರಿಸ್ಬೇಕು. ಕಾರ್ಡ್ ನಂಬರ್ 7ಅಲ್ಲಿ ಹಾಫ್ ಸರ್ಕಲ್, ಇದು ಅರ್ಧ ವೃತ್ತ ಅಂತ ಅಂದರೆ ಬರೀ ಬ್ಲೂ ಲೈನಲ್ಲಿ ಮಾತ್ರ ಮೇಲಿನ ಬ್ಲೂ ಲೈನಿಂದ ಹಿಂಗೆ ಬಂದು ಕೆಳಗಿನ ಬ್ಲೂ ಲೈನ್ ಟಚ್ ಆಗಿ ಅರ್ಧ ಮಾಡಿ ಬರೀಬೇಕು ಅಷ್ಟೇ. ಮೇಲಿನ ಬ್ಲೂ ಲೈನ್ ಟಚ್ ಮಾಡಿ ಕೆಳಗಿನ ಬ್ಲೂ ಲೈನ್ ಅಷ್ಟೇ ಬರೆದು ತೋರಿಸ್ಬೇಕು, ಹೇಳಬೇಕು, ಮಗು ಬರೆಯುತ್ತೆ. ಕಾರ್ಡ್ ನಂಬರ್ 8 ಮೇಲಿನ ಬ್ಲೂ ಲೈನ್ ಕೆಳಗಿನ ಬ್ಲೂ ಲೈನ್ 2 ಮಾತ್ರ ಟಚ್ ಮಾಡಿ ಸೇರಿಸಿ 0 ಹಾಕಬೇಕು, ಸೇರಿಸಿ 0 ಹಾಕಬೇಕು, ಸೇರಿಸಿ 2 ಬ್ಲೂ ಲೈನ್ ಟಚ್ ಮಾಡಿ ಸೇರಿಸಿ ಬ್ಲೂ ಲೈನ್ ಮಾತ್ರ ಟಚ್ ಮಾಡಿ 0 ಹಾಕ್ಕೊಂಡು ಹೋಗಬೇಕು. ಬರೆದು ತೋರಿಸ್ಬೇಕು, ಮಗು ಬರೆಯುತ್ತೆ. ನೆಕ್ಸ್ಟ್ ಕೊನೆಯದಿಲ್ಲಿ ಎಸ್ ಅಂತ ಹೇಳ್ಬಾರ್ದು, ಮಗು ಪರಿಚಯ ಆಗಿಲ್ಲ ಅಕ್ಷರ. ಮೇಲಿನ ಬ್ಲೂ ಲೈನಿಂದ ಕೆಳಗಿನ ಬ್ಲೂ ಲೈನ್ ಬಂದು ಚೂರು ಮೇಲಕ್ಕೆ ಹೋಗ್ಬೇಕು. ಮೇಲಿನ ಬ್ಲೂ ಲೈನಿಂದ ಬೆಳಕಿನ ಬ್ಲೂ ಲೈನ್ ಬಂದು ಸ್ವಲ್ಪ ಮೇಲೆ ಹೋಗ್ಬೇಕು ಅಂತ ಹೇಳಿ ಬರೆದು ತೋರಿಸಿ ಬರ್ಸ್ಬೇಕು. ಕಾರ್ಡ್ ನಂಬರ್ 9. ಕಾರ್ಡ್ ನಂಬರ್ 10 ಕೆಳಗಿನ ಬ್ಲೂ ಲೈನಿಂದ ಮೇಲಿನ ಬ್ಲೂ ಲೈನ್ ಹಿಂಗೆ ವಕ್ರವಾಗಿ ಹೋಗಿ ಕೆಳಗೆ ಬರೋದು. ಕರ್ಡ್ ಲೈನ್ ಅಂತ ಅದು ಹೇಳ್ಬಾರ್ದು. ಅದೇ ಕೆಳಗೆ ಬ್ಲೂ ಲೈನ್ ಬಂದಮೇಲೆ ಆ ಬ್ಲೂ ಲೈನ್ ತಿರ್ಗಾ ಮೇಲೆ ಬ್ಲೂ ಲೈನ್ಗೆ ಹೋಗಬೇಕು. ಸ್ಟ್ರೇಟ್ ಲೈನ್ ಅಲ್ಲ, ಈಗ ಕರ್ವ್ ಆಗಬೇಕು. ಹಿಂಗೆ ಕರ್ವಾಗಿ ಕೆಳ ಬ್ಲೂ ಲೈನ್ ಬರಬೇಕು. ಹಾಗೆ ಕರ್ವಾಗಿ ಹೋಗ್ಬೇಕು, ಹೇಳಬೇಕು, ತೋರಿಸ್ಬೇಕು, ಮಗು ಮಾಡುತ್ತೆ. ಕಾರ್ಡ್ ನಂಬರ್ 11. ಕಾರ್ಡ್ ನಂಬರ್ 11 ಉಲ್ಟಾ ಮೇಲಿನ ಬ್ಲೂ ಲೈನಿಂದ ಶುರು ಮಾಡಿ ಕೆಳಗಿನ ಬ್ಲೂ ಲೈನ್ಗೆ ಹಿಂಗೆ ಅರ್ಧ ಚಂದ್ರಾಕಾರ ಥರ ಕೆಳಗಿನ ಬ್ಲೂ ಲೈನ್ ಬಂದು ಮೇಲಿನ ಬ್ಲೂ ಲೈನ್ಗೆ ಹೋಗಬೇಕು. ಅದರಿಂದನೇ ಕೈ ತೆಗಿಬಾರ್ದು ಪೆನ್ಸಿಲು. ಅದೇ ಬ್ಲೂ ಲೈನ್ಗೆ ಕೆಳಗೆ ಬರಬೇಕು, ಅರ್ಧ ಚಂದ್ರಾಕಾರ ಥರ ಬರೆದ್ಬಿಟ್ಟು ಮೇಲಿನ ಬ್ಲೂ ಲೈನ್ ಟಚ್ ಆಗಬೇಕು. ಹೇಳ್ಕೊಂಡು ಬರೆದು ತೋರಿಸ್ಬೇಕು. ಕಾರ್ಡ್ ನಂಬರ್ 11 ಆಯಿತು. ಕಾರ್ಡ್ ನಂಬರ್ 12 ಮಧ್ಯ ಮೇಲಿನ ಬ್ಲೂ ಲೈನ್ ಇದೆಯಾ, ಅದರಿಂದ ಶುರು ಮಾಡಿ ಕೆಳಗಿನ ಬ್ಲೂ ಲೈನು ಟಚ್ ಮಾಡಿ ಕೆಳಗೆ ರೆಡ್ ಲೈನ್ ಟಚ್ ಮಾಡಬೇಕು. ಒಂಚೂರು ಹಿಂಗೆ ಮೇಲೆ ಕೊಂಡಿ ಥರ ಹಾಕ್ಬೇಕು. ಬರೆದು ತೋರಿಸಿ ಮಗುಗೆ ಬರೆಸ್ಬೇಕು. ಕಾರ್ಡ್ ನಂಬರ್ 13 ಮೇಲಿನ ಕೆಂಪು ಲೈನಲ್ಲಿ ಹಿಂಗೆ ಸೊಂಡ್ಲ ಥರ ಮೇಲಿನ ರೆಡ್ ಲೈನಿಂದ ಶುರು ಮಾಡಿ ಕರ್ಡ್ ಲೈನ್ ಮಾಡಿ ಆ ಲೈನ ಕೆಳಗೆ ತರಬೇಕು. ಕೆಳಗೆ 2 ಲೈನು ಬ್ಲೂ ಲೈನ್ ಮಾತ್ರ ಟಚ್ ಮಾಡಬೇಕು, ಅಲ್ಲಿಗೆ ನಿಲ್ಲಿಸ್ಬೇಕು. ಕೆಳಗಿನ ರೆಡ್ ಲೈನ್ಗೆ ಹೋಗಬಾರ್ದು. ಮಾಡಿ ಹೇಳಿಬಿಟ್ಟು ಬರೆದು ತೋರಿಸ್ಬೇಕು, ಮಗು ಬರೆಯುತ್ತೆ. ಕಾರ್ಡ್ ನಂಬರ್ 14 ಬ್ಲೂ ಲೈನ್ ಮಾತ್ರ ಅಲ್ಲಿ ಬರ್ತಿದ್ರಲ್ಲ, ಮೇಲಿನ ಲೈನ್ ಟಚ್ ಮಾಡಿ ಕೆಳಗಿನ ಲೈನ್ ಬಂದು ಕರ್ವ್ ಮಾಡಿ ಮೇಲಿನ ಲೈನ್ಗೆ ಹೋಗಬೇಕು ಅಂತ ಅಷ್ಟೇ. ಒಂದು ಸರಿ ಬರೆದ್ಬಿಟ್ಟು ಬಿಟ್ಬಿಟ್ಟು ಸ್ವಲ್ಪ ಜಾಗ ಬಿಡಿ. ಇನ್ನೊಂದು ಉಲ್ಟಾ ಬರೀರಿ. ಕೆಳಗಿನ ಬ್ಲೂ ಲೈನಿಂದ ಮೇಲ್ ಲೈನ್ಗೆ ಹೋಗಿ ಅಲ್ಲಿ ಕರ್ವ್ ಥರ ಬರೆದು ಅದೇ ಅಲ್ಲಿಂದನೇ ಕೆಳಗಿನ ಬ್ಲೂ ಲೈನ್ಗೆ, ಅಲ್ಲಿಂದ ಕೈ ಎತ್ತಿದ್ರೆ ಕೆಳಗಿನ ಬ್ಲೂ ಲೈನ್ ಬನ್ನಿ ಬರೆದು ತೋರಿಸ್ಬೇಕು. ಹಿಂಗೆ ಒಂದು ಮೇಲಕ್ಕೆ ಬರಬೇಕು, ಮೇಲೆ ಸ್ಪೇಸು, ಕೆಳಗೆ ಉಲ್ಟಾ ಬರೆದು ತೋರಿಸಿ. ಈ ಥರ ಬನ್ನಿ. ಒಂದು 4-5 ಬರೀರಿ, ಬರೀ ಪೇಜ್ ಅಷ್ಟು. ಈಗ ಕಾರ್ಡ್ ನಂಬರ್ 15ರಲ್ಲಿ ಈಗ ಹಿಂಗೆ ಅರ್ಧ ಚಂದ್ರಾಕಾರ ಮೇಲೆ, ಇಲ್ಲಿ ಹಾಗಲ್ಲ. ಈಗ ಕಾರ್ಡ್ ನಂಬರ್ 15ರಲ್ಲಿ ಸ್ಲ್ಯಾಂಟಿಂಗ್ ಲೈನ್ ಮಧ್ಯ ಮೇಲಿನ ಬ್ಲೂ ಲೈನಿಂದ ಕೆಳಗಿನ ಬ್ಲೂ ಲೈನ್ಗೆ ಕ್ರಾಸ್ ಆಗಿ ಬರೀರಿ. ಅದಕ್ಕೆ ಪೆನ್ಸಿಲ್ ಎತ್ತಿದ್ದೇನೆ ಆ ಬ್ಲೂ ಲೈನಿಂದ ಮೇಲಿನ ಬ್ಲೂ ಲೈನ್ ಹಿಂಗೆ ಕ್ರಾಸ್ ಆಗಿ ಬರೀ. ಮೊದಲು ಲೆಫ್ಟಿಂದ ಕೆಳಗೆ ಬನ್ನಿ, ಆಮೇಲೆ ಅದೇ ರೈಟ್ಗೆ ಹೋಗಿ ಅಂತ ಮಗು ಬರೆದು ತೋರಿಸಿ ಪ್ರಾಕ್ಟೀಸ್ ಮಾಡಿ.
ಈಗ ಸ್ಟ್ರೋಕ್ಸ್ 16 ಐಕ್ 8 ನಾನು ಮಾಡೋಕ್ಕಾಗತ್ತೆ ನಂಗೆ ಬರುತ್ತೆ ಅಂತ. ಇದು ಏನೇನು ಮಾಡಿದ್ದಾನೆ ಪ್ರಾಕ್ಟೀಸ್ ಅದೆಲ್ಲ ಒಂದೊಂದು ಬಾಕ್ಸು, ಒಂದೊಂದಕ್ಕೂ 4 ಬಾಕ್ಸ್ ಇದೆ. ಸೇಮ್ ಇದೆಲ್ಲ ನೀವು ಮೊದಲೇ ಹೆಂಗೆ ಟೀಚ್ ಮಾಡಿದ್ರಿ ಇದು ಬರೆಯೋವಾಗ ಅದೇ ಥರ ಟೀಚ್ ಮಾಡಿಕೊಂಡು ಈ ಪ್ರತಿ ಬಾಕ್ಸೂ ಹೇಳಿ ಟೀಚ್ ಮಾಡಿ ತೋರಿಸಿ ಬರೆಸಿ ಇದು ಬರೆಯುತ್ತೆ. ಅಲ್ಲಿಗೆ ಸ್ಟ್ರೋಕ್ಸ್ ಕಾರ್ಡ್ ನಂಬರ್ 16 ಇಲ್ಲಿಗೆ ಸ್ಟ್ರೋಕ್ಸ್ ಕಾರ್ಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಫಸ್ಟ್ ಮೈಲ್ ಸ್ಟೋನ್ ಕಂಪ್ಲೀಟ್ ಆಯಿತು. ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಸೊ ಈಗ ನೀವು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹೇಳಿದ್ದೆ ಅಲ್ವಾ, ಡಿಸ್ಕ್ರಿಪ್ಷನ್ ಒತ್ತಿದ್ರೆ ನಿಮ್ಗೆ ಯಾವ ವಿಡಿಯೋ ಅಂತ ವಿಡಿಯೋ ನೋಡೋಕ್ಕೂ ಕಷ್ಟ. ಅದು ವಿಡಿಯೋಸು ಬೇಡ. ವಿಡಿಯೋಸ್ ಒತ್ತಿದ ತಕ್ಷಣ ಅಲ್ಲಿ ಮೇಲೆ ಪ್ಲೇ ಲಿಸ್ಟ್ಸ್ ಅಂತ ಬರುತ್ತೆ. ಇಲ್ಲ ಪ್ಲೇ ಲಿಸ್ಟ್ ಅಂತ ಇದ್ದರೆ ನಿಮ್ಮ ಹತ್ರ ಏನಾದರೂ ಕ್ಲಿಕ್ ಮಾಡಿದಾಗ ಪ್ಲೇ ಲಿಸ್ಟ್ ಏನಾದರೂ ಬಂದರೆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಕ್ಲಾಸ್ಗೆ ಸಪ್ರೇಟ್ ಗ್ರೂಪ್ ಮಾಡಿಸಿದ್ದೀನಿ. ಯಾವ ಗ್ರೂಪ್ದು ಯಾವ ಕ್ಲಾಸ್ದು ಯಾವ ಇಂಗ್ಲೀಷ್ ಯಾವ ಪಾಠ ಬೇಕು ಅನ್ನೋದು ಕ್ಲಿಕ್ ಮಾಡಿ. ಪಾಠ ಬೇಡ, ಯಾವ ಕ್ಲಾಸ್ದು ಬೇಕು ಇಂಗ್ಲೀಷ್ ಯಾವ ಕ್ಲಾಸ್ದು ಅಂತ ಕ್ಲಿಕ್ ಮಾಡಿದಾಗ ಆ ಕ್ಲಾಸ್ದೆಲ್ಲ ಪಾಠಗಳು ಬರುತ್ತೆ. ಯಾವ ಪಾಠ ಬೇಕೋ ಅದು ಕ್ಲಿಕ್ ಮಾಡಿ ನೋಡ್ಬೋದು. ಪ್ಲೇ ಲಿಸ್ಟ್ ಬಂದರೆ, ಇಲ್ಲದೇ ಇದ್ದರೆ ಡಿಸ್ಕ್ರಿಪ್ಷನ್ ಕೆಳಗೆ ವಿಡಿಯೋಸ್ ಅಂದರೆ ವಿಡಿಯೋಸ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ವಿಡಿಯೋಸ್ ಬೇಕು ಎಲ್ಲ ವೀಡಿಯೋಸ್ಗೂ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ವಿಡಿಯೋಸ್ ಹೆಸರೆಲ್ಲ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಕ್ಲಿಕ್ ಮಾಡಿ ನೋಡ್ಕೊಬೋದು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೀಗೆ ನಿಮ್ಮ ಅನೇಕ ಫ್ರೆಂಡ್ಸ್ ಸ್ವೈಪ್ ಮಾಡಿ. ಓಕೆ, ಥ್ಯಾಂಕ್ ಯು.